ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರತ್ನಮ್ಮ ತಗೊಳ್ಳಿ, ಇದ್ ನಿಮ್ಗೆ. ಚಿಕ್ಕಪ್ಪ ತಗೊಳ್ಳಿ, ಇದ್ ನಿಮ್ಗೆ. ಅರ್ಚನಾ ಅಕ್ಕ, ಇದೇ ನಿಮ್ ಕೈಲಿ ಬ್ಯಾಂಡೇಜು. ಏನಿಲ್ಲ, ಅದು ದೇವಸ್ಥಾನದಲ್ಲಿ ಅದೇನಾಯ್ತು ಅಂತಂದ್ರೆ ಆಗ್ಲೇ ಸುಶಾಂತ್ ಫೋನ್ ಮಾಡಿ ಹೇಳಿದ್ದ ಕಣಮ್ಮ. ನಾನು ಎಲ್ರಿಗೂ ಹೇಳಿದ್ರೆ ಗಾಬರಿ ಆಗ್ತೀರಾ, ಟ್ರಿಪ್ ಹೋಗಿರೋ ಸಂತೋಷ ಹಾಳಾಗದ್ ಬೇಡ ಅಂತ ನಾನು ಹೇಳಲಿಲ್ಲಮ್ಮ. ನಾನು ಆಮೇಲೆ ಹೇಳ್ತೀನಿ ಬಿಡಿ. ವರ್ಷ ಎಲ್ಲರಿಗೂ ಗಿಫ್ಟ್ ಕೊಟ್ಟಿದ್ಯಾ, ಮಂತ್ರ ಅದ್ಕೆಗೆ ಗಿಫ್ಟ್ ತರ್ಲಿಲ್ವಾ? ಅಮ್ಮ, ಎಲ್ಲಮ್ಮ ಗಿಫ್ಟು? ಹೌದಲ್ವಾ, ತಗೊಂಡಿದ್ವಲ್ಲ. ವರ್ಷ ಎಲ್ಲಿ ನೋಡು ಸರಿಯಾಗಿ. ಅಲ್ಲ, ಮಂತ್ರಂಗ್ ಈ ಕಲರ್ ಇಷ್ಟ ಅಂತ ಅವಳಿಗೊಂದ್ ಸಲ್ವಾರ್ ಸೆಟ್ ತಗೊಂಡಿದ್ವಲ್ಲ. ಅಮ್ಮ, ಈ ಬ್ಯಾಗ್ ಅಲ್ಲೇ ಇತ್ತಲ್ಲ, ಎಲ್ಲಿ ಹೋಯ್ತು? ಸಾಧನಾ, ಈ ಬ್ಯಾಗಲ್ಲಿ ಇರ್ಬೇಕು. ಚೆಕ್ ಮಾಡು ವರ್ಷ, ಚೆಕ್ ಮಾಡು ವರ್ಷ. ಒಂಚೂರು ಚೆಕ್ ಮಾಡಮ್ಮ. ಚೆಕ್ ಮಾಡು ಸರಿಯಾಗಿ. ಸದ್ಯ ಸಿಗ್ಲೇಬಾರ್ದು, ಅವಳು ಕೊಡ್ಲೇಬಾರ್ದು ಏನು. ಇಲ್ಲ ಅಮ್ಮ. ಇಲ್ವಾ? ಸಾಧನಾ, ಬಿಲ್ ಪೇ ಮಾಡಕ್ಕೆ ನಾನು ಕೌಂಟರ್ ಹತ್ರ ಹೋದೆ ತಾನೆ. ನೀವಿಬ್ರೆ ತಾನೆ ಪ್ಯಾಕ್ ಮಾಡಿಸಿದ್ದು. ಎಲ್ಲೋಯ್ತು ಇವಾಗ? ಅದೇ ಗೊತ್ತಾಗ್ತಾ ಇಲ್ಲ. ವರ್ಷ ತಗೊಂಡಿದ್ವಿ ತಾನೆ, ಎಲ್ಲಿಟ್ಟೆ? ಅಮ್ಮ, ನನ್ನ ಮಾತ್ರ ಯಾಕಮ್ಮ ರೇಗ್ತ್ಯಾ? ನೀನು ನನ್ ಜೊತೆ ಇದ್ದೆ ತಾನೆ. ಮತ್ತೆ ಎಲ್ ಮಿಸ್ ಆಯ್ತೆ? ಎಲ್ಲೂ ಹೋಯ್ತದು? ಅಲ್ಲ, ಹೋಗ್ಲಿ ಬಿಡಿ ಬಾಬಾ, ಗಿಫ್ಟ್ಗೋಸ್ಕರ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ಅಲ್ಲಮ್ಮ ಮಂತ್ರ, ಅದು ಬಾವಾ, ಮೊದ್ಲಿಂದನೂ ನಾನು ಅಂದ್ರೆ ಇಷ್ಟ ಇಲ್ಲ. ನನಗೆ ಅಂತ ಏನೂ ತಗೊಂಡು ಇರಲ್ಲ. ತಗೊಂಡೆ ಅಂತ ಹೇಳ್ತಿದ್ದಾರೆ. ಅಯ್ಯೋ ಇಲ್ಲಮ್ಮ ಮಂತ್ರ, ನನ್ ಕಣ್ ಮುಂದೆನೆ ನಿನ್ಗೇನ್ ಇಷ್ಟ ಅಂತ ಸೆಲೆಕ್ಟ್ ಮಾಡಿ ತೆಗ್ದಿಟ್ರು. ನಾನೇ ಪೇ ಮಾಡಿದ್ದೀನಿ. ನೋಡು, ನೋಡಿಲ್ಲಿ ನೋಡು, ಆನ್ಲೈನ್ ಪೇಮೆಂಟ್ ಆಗಿದೆ ನೋಡು. ಬೇಡ, ತೊಂದ್ರೆ ಇಲ್ಲ. ಅವ್ರು ತಂದ್ಕೊಡು ಸಲ್ವಾರ್ ಹಾಕೊಂಡು ನನ್ ಬದುಕ್ಬೇಕಾ? ನೋಡು ಮಂತ್ರ, ನಿನಗೆ ಅಂತ ನಾವ್ ತಗೊಂಡಿದ್ದಂತೂ ಸತ್ಯ. ಅದ್ ಹೀಗ್ ಮಿಸ್ ಆಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದ್ ಹೇಗ್ ಬಾವಾ? ಪ್ರತಿ ಸಲನೂ ನನಗೆ ಮಿಸ್ ಆಗುತ್ತೆ. ಮಿಸ್ ಆಗೋಗಿದೆ ಅನ್ನೋದು ನಿಜ. ನಂಬಿದ್ರೆ ನಂಬು, ಇಲ್ಲಾಂದ್ರೆ ಬಿಟ್ಟು ಹಾಕು. ಬಿಡಿ, ಈಗ ಯಾಕೆ ವಾದ ಗಿಫ್ಟ್ಗೋಸ್ಕರ? ರೀ, ಇದು ನನಗೆ ಇವ್ರುಗಳು ಮಾಡ್ತಿರೋ ಅವಮಾನ. ಇವ್ರನ್ನ ನಾನು ಬಾಯಿ ತುಂಬಾ ಅಕ್ಕ ಅಕ್ಕ ಅಂತ ಪ್ರೀತಿಯಿಂದ ಕರಿತೀನಿ. ಅವ್ರಿಗೆ ತುಂಬಾ ಹತ್ರ ಆಗ್ಬೇಕು ಅಂತ ಟ್ರೈ ಮಾಡ್ತೀನಿ. ಆದ್ರೆ ಅವ್ರು ಪ್ರತಿ ಸಲ ನನ್ನಿಂದ ದೂರ ಆಗಕ್ಕೆ ಪ್ರಯತ್ನ ಪಡ್ತಾರೆ. ನನ್ನನ್ನ ಯಾವಾಗ್ಲೂ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ ಕಾಯ್ತಾ ಇದ್ದಾರೆ. ನಾನ್ ಯಾಕೆ ಅದನ್ನೆಲ್ಲ ಮಾಡ್ಲಿ ಮಂತ್ರ? ನೀನು ಮನೆ ಒಳಗಡೆನಾದ್ರೂ ಇರು, ಹೊರಗಡೆನಾದ್ರೂ ಇರು, ನನಗೇನು ಡಿಫ್ರೆನ್ಸ್ ಇಲ್ಲ. ಫಸ್ಟ್ ಆಫ್ ಆಲ್, ನನ್ಗೆ ನಿನ್ ಬಗ್ಗೆ ಯಾವ ಫೀಲಿಂಗ್ಸು ಇಲ್ಲ. ಈ ಮೆಂಟಾಲಿಟಿ ಇದೆಯಲ್ಲ, ಇದನ್ನಿಟ್ಕೊಂಡೇ ಹೇಳಿದ್ ನಾನು. ನೀವೆಲ್ರಿಗೂ ಗಿಫ್ಟ್ ತಗೊಂಡಿರ್ತೀರಾ, ಆದ್ರೆ ನನಗ್ ತಗೊಂಡಿರಲ್ಲ. ಹೌದು, ತಗೊಂಡಿಲ್ಲ ಅಂತಾನೆ ಇಟ್ಕೋ. ಸಾಧನಾ, ಸ್ವಲ್ಪ ಸುಮ್ನಿರು. ಬಿಡ್ರಮ್ಮ, ಆಯ್ತು. ಮಾತಿಗ್ ಮಾತ್ ಹಂಗೆ ಬೆಳೀತಾ ಇದ್ರೆ ದೊಡ್ಡ ಜಗಳ ಆಗತ್ತೆ. ಮಂತ್ರ, ನೀನ್ ಸುಮ್ನಿರಮ್ಮ. ಸಾಧನಾ, ನೀನ್ ಸ್ವಲ್ಪ ಸುಮ್ನಿರ್ತೀಯಾ? ಅತ್ತೆ, ನಾನ್ ಸುಮ್ನೆನೇ ಇದ್ದೀನಿ. ಕಾಲ್ ಕೆರ್ಕೊಂಡ್ ಜಗಳಕ್ ಬರದೆ ಈ ಸಾಧನಾ ಅಕ್ಕ. ನೋಡು ಮಂತ್ರ. ಅಕ್ಕ ಅಕ್ಕ, ಸಮಾಧಾನ ಮಾಡ್ಕೊಳ್ಳಿ. ಮಂತ್ರ, ನೀವ್ ಸುಮ್ನಿರಿ ಮಂತ್ರ. ಇಲ್ಲ ಅರ್ಚನಾ, ನಾವ್ ತಗೊಂಡಿದ್ದು ನಿಜ. ಅದನ್ನ ಹೇಳಿದ್ರೆ ಇವಳು ನಂಬ್ತಾನೆ ಇಲ್ವಲ್ಲ.
ವಿಷಯನ ಎಲ್ಲೆಲ್ಲಿಗೋ ತಗೊಂಡ್ ಹೋಗ್ತಿದ್ದಾಳೆ. ನಾನೇನ್ ಹೇಳಕ್ಕಾಗತ್ತೆ? ಹೌದು, ತಗೊಂಡಿಲ್ಲ ಅಂತಾನೆ ಹೇಳ್ಬೇಕಷ್ಟೇ. ಹಲೋ, ನೀವೇನ್ ತಕ್ಕೊಡೋ ಅವಶ್ಯಕತೆ ಇಲ್ಲ. ಯಾರೊಬ್ಬ ನಿಮ್ಮನ್ ಕೇಳಿಲ್ಲ. ಅಲ್ಲ ನಿನ್ನ ಮಂತ್ರ ಕೂಲ್ ಮಂತ್ರ. ಈಗೇನು ಗಿಫ್ಟ್ ನಿಮಗ್ ತಗೊಂಡಿಲ್ಲ ಅಥವಾ ತಗೊಂಡಿರೋದ್ ಮಿಸ್ ಆಗ್ ಹೋಯ್ತು, ಏನೋ ಒಂದ್ ಬಿಟ್ಟಾಕಿ. ಈಗ ಅದ್ರಿಂದ ಏನು? ಹಾ, ತಗೊಳ್ಳಿ. ನನಗೆ ಅಂತ ಕೊಟ್ಟಿರೋ ಗಿಫ್ಟ್ನ ನೀವೇ ಇಟ್ಕೊಳ್ಳಿ. ಮಂತ್ರ ತಗೊಳ್ಳಿ, ಪರವಾಗಿಲ್ಲ. ಮಂತ್ರ ಅರ್ಚನಾ, ವರ್ಷ ಗಿಫ್ಟ್ ಕೊಟ್ಟಿದ್ದು ನಿನಗೆ ತಾನೆ. ನೀನ್ ಯಾಕೆ ಅವಳಿಗೆ ಕೊಡ್ತಿದ್ಯಾ? ಅದ್ರ ಬೆಲೆ ಗೊತ್ತಿದ್ರೆ ತಾನೆ. ಅದೇನೋ ಹೇಳ್ತಾರಲ್ಲ, ಕತ್ತೆಗೇನ್ ಗೊತ್ತು. ಸಾಧನಾ, ಸುಮ್ನೆ ಇರೋ. ಮತ್ತಿನ್ನೇನ್ ಸಿದ್ದು? ಅವಾಗ್ಲಿಂದ ಹೇಳ್ತಾನೆ ಇದ್ದೀನಿ, ನನ್ ಮಾತೆ ಅರ್ಥ ಮಾಡ್ಕೋತಾ ಇಲ್ಲ ಅವಳು. ಅರ್ಚನಾ, ನಾನ್ ನಿಮ್ಮನ್ ಕೇಳಿದ್ನಾ? ಅದ್ ಹಾಗಲ್ಲ ಮಂತ್ರ, ನಿಮಗ್ ಬೇಜಾರಾಗ್ಬಾರ್ದು ಅಂತ ನಾನು. ಹಾಗಂತ ನೀವು ಇವ್ರಗಳ ಜೊತೆ ಸೇರ್ಕೊಂಡು ನನ್ಗೆ ಅವಮಾನ ಮಾಡ್ತಿದ್ದೀರಾ? ಹಾಗಲ್ಲ, ಏನೂ ಇಲ್ಲ. ಯಾಕೆ ಸುಮ್ನೆ ಅಪ್ಸೆಟ್ ಆಗ್ತಿದ್ರ ನೀವು? ನೀವ್ ನನಗ್ ಗಿಫ್ಟ್ ಕೊಡ್ಬೇಕಾದ್ರೆ ನಾನ್ ತಗೊಳ್ಳಿಲ್ವಾ? ನಾನು ಮನ್ಸಾರೆ ಕೊಟ್ಟಿದ್ದು. ಇದು ಹಾಗಲ್ಲ. ಭಿಕ್ಷೆ ಕೊಡೋ ತರ ಮಾಡ್ತಾರೆ. ಸಾರಿ, ನಿಮ್ ಹತ್ರ ಆ ರೀತಿ ರಿಯಾಕ್ಟ್ ಮಾಡಬಾರ್ದಾಗಿತ್ತು. ನನಗೇನು ಬೇಕಾಗಿಲ್ಲ, ಯಾರು ಏನು ಕೊಡೋ ಅವಶ್ಯಕತೆನೂ ಇಲ್ಲ. ಮಂತ್ರ ಮಂತ್ರ ಅರ್ಚನಾ, ಇದು ನಿನಗ್ ಸೇರ್ಬೇಕಾಗಿರೋದು. ತಗೋ, ಇದನ್ನ ಯಾರಿಗೂ ಕೊಡೋ ಅವಶ್ಯಕತೆ ಇಲ್ಲ. ತಗೋಮ್ಮ. ಸಾರಿ ಅಕ್ಕ. ಪರವಾಗಿಲ್ಲ. ಬಾ ಹೋಗೋಣ.